ನಮೋ ವಾರಾಹಿ. ಎಲ್ಲರ ಮೇಲೂ ಅಮ್ಮನ ಅನುಗ್ರಹ ಸದಾ ಇರಲಿ. ನನ್ನ ಅಮ್ಮನಾದ ಶ್ರೀ ವಾರಾಹಿ ಚಿನ್ನದ ಪದಗಳನ್ನು ಸ್ಪರ್ಶಿಸಿ ಅವಳ ಪರಾಕ್ರಮಶಾಲಿ ಶಕ್ತಿಯ ಕುರಿತು ಇರುವ ಸತ್ಯ ಮಾಹಿತಿಗಳನ್ನು ನಿಮಗೆ ತಿಳಿಸುವಲ್ಲಿ ನನಗೆ ಅಪಾರ ಸಂತೋಷವಾಗುತ್ತಿದೆ. ಎಲ್ಲಾ ವಾರಾಹಿ ಉಪಾಸಕರು, ಭಕ್ತರು ಮತ್ತು ಆತ್ಮೀಯರಿಗೆ ಇದನ್ನು ವಿನಯಪೂರ್ವಕವಾಗಿ ತಿಳಿಸುತ್ತಿದ್ದೇನೆ. ನಾವು ಮಾಡುತ್ತಿರುವ ಈ ದಾಖಲಾತಿ ಸರಣಿಯಲ್ಲಿ ಅಮ್ಮನನ್ನು ಹೇಗೆ ಆರಾಧಿಸಬೇಕು, ಅವಳ ಮೂಲಮಂತ್ರಗಳು, ಜಪಗಳು, ಯಂತ್ರಗಳು, ತಂತ್ರಗಳು ಮತ್ತು ಈ ಅಮ್ಮ ಯಾರು ಎಂಬ ಸತ್ಯ ಸ್ವರೂಪವನ್ನು ಮುಂದಿನ ಪ್ರತಿ ಭಾಗದಲ್ಲೂ ಕ್ರಮವಾಗಿ ನೋಡುತ್ತಾ ಹೋಗುವೆವು. ಹಿಂದಿನ ದಾಖಲೆಯಲ್ಲಿ ನಾವು ಹೇಳಿದಂತೆ ಆದಿಶಕ್ತಿಯಾದ ಅಮ್ಮ ವಾರಾಹಿ, ಹೌದು, ಅವಳೇ ಆದಿಶಕ್ತಿ. ಅವಳ ವಿಶ್ವರೂಪವು ಆಕಾಶಕ್ಕೂ ಭೂಮಿಗೂ ಮೀರಿಸಿ ಎತ್ತರವಾಗಿ ನಿಂತಿರುವುದರಿಂದ ನಮ್ಮಿಂದ ಅವಳನ್ನು ತಲೆ ಎತ್ತಿ ನೋಡಲು ಕೂಡ ಸಾಧ್ಯವಿಲ್ಲ. ನಮ್ಮ ದೃಷ್ಟಿಯಿಂದ ಅವಳ ಪವಿತ್ರ ಪಾದಗಳ ದೊಡ್ಡ ಬೆರಳನ್ನು ಕೂಡ ದರ್ಶನ ಮಾಡಲು ಅಸಾಧ್ಯ. ಅಂತಹ ಅಪಾರ ವಿಶ್ವರೂಪವನ್ನು ಹೊಂದಿರುವ ಈ ಅಮ್ಮನ ಕುರಿತು ಇಲ್ಲಿ ಒಂದು ಮಹತ್ವದ ಸಂಶೋಧನಾ ಟಿಪ್ಪಣಿಯನ್ನು ದಾಖಲಿಸಲು ನಾವು ಬಯಸುತ್ತೇವೆ. ಅಮ್ಮನನ್ನು ಹೇಗೆ ಪೂಜಿಸಬೇಕು ಎಂಬುದನ್ನು ತಿಳಿದುಕೊಳ್ಳುವ ಮೊದಲು ಅವಳ ನಾಮಗಳು, ಅವಳ ಸ್ವರೂಪ, ಅವಳು ಹೇಗೆ ಕಾಣುತ್ತಾಳೆ, ಇವುಗಳನ್ನು ತಿಳಿದುಕೊಳ್ಳುವುದು ಅತ್ಯಂತ ಅವಶ್ಯಕ. ಇವುಗಳನ್ನು ತಿಳಿದಾಗ ಮಾತ್ರ ಅವಳನ್ನು ಪೂಜಿಸುವಾಗ ಅವಳನ್ನು ನಾವು ಅನುಭವಿಸಬಹುದು, ಅವಳ ಸ್ಪರ್ಶವನ್ನು ನಮ್ಮೊಳಗೆ ಅನುಭವಿಸಬಹುದು. ಸಾಮಾನ್ಯವಾಗಿ ಎಲ್ಲರೂ ಅಮ್ಮನನ್ನು ಅಷ್ಟವಾರಾಹಿ ಎಂದು ಮಾತ್ರ ತಿಳಿದುಕೊಂಡಿದ್ದಾರೆ. ಅಂದರೆ ಲಘುವಾರಾಹಿ ಮತ್ತು ಅವಳ ಉಪಾಂಗ ದೇವತೆಗಳಾಗಿ, ಮಹಾವಾರಾಹಿ ಅದರ ಉಪಾಂಗಗಳಾಗಿ, ಲಘುವಾರಾಹಿ, ಸ್ವಪ್ನವಾರಾಹಿ, ಸ್ಥೇಷ್ಟರಿ, ಶತ್ರುಧಾರಿಣಿ, ಧೂಮ್ರವಾರಾಹಿ, ಅಸ್ತ್ರವಾರಾಹಿ, ಮಿತುಚೂಡ್ನಾದೇವಿ ಹಾಗೂ ಅಗ್ನಿವಾರಾಹಿ, ಈ ರೀತಿ ಅಷ್ಟವಾರಾಹಿಯನ್ನು ನಾವು ಅನೇಕ ಕಡೆ ಕೇಳಿರುತ್ತೇವೆ. ಆದರೆ ಈಗ ನಾನು ನಿಮಗೆ ಒಂದು ಮಹತ್ವದ ಸತ್ಯವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ನನ್ನ ಅಮ್ಮ ವಾರಾಹಿಯ ಕುರಿತು ನಡೆಸಿದ 14 ವರ್ಷಗಳ ಸಂಶೋಧನೆ, ಅವಳನ್ನು ಹುಡುಕಿ ಪಡೆದು ತಿಳಿದುಕೊಂಡ ಸತ್ಯಗಳು ಮತ್ತು ಅವಳನ್ನು ಪೂಜಿಸುವವರೊಂದಿಗೆ ನಡೆಸಿದ ಆಳವಾದ ಅಧ್ಯಯನದ ಆಧಾರದಲ್ಲಿ ನಾವು ಕಂಡುಕೊಂಡ ಮಹತ್ವದ ವಿಚಾರವೇನೆಂದರೆ, ಈ ಅಮ್ಮ ಮೂಲತಃ 32 ರೂಪಗಳನ್ನು ಹೊಂದಿದ್ದಾಳೆ. ಕಾಲಕ್ರಮೇಣ ಅದು ಆಚರಣೆಯಲ್ಲಿ 8ಗೆ ಸೀಮಿತಗೊಂಡಿದೆ. ಇದು ಕಾಲದ ಒತ್ತಾಯವೋ ಅಥವಾ ಬೇರೆ ಯಾವುದೋ ಕಾರಣವೋ ಅಥವಾ ಮಾನವರು ಈ ಎಲ್ಲವನ್ನೂ ತಿಳಿಯಬಾರದು ಎಂದು ಪೂರ್ವಜರು ನಿರ್ಧರಿಸಿದ್ದಾರೋ, ಇದು ನಮಗೆ ಸ್ಪಷ್ಟವಾಗಿ ತಿಳಿಯುವುದಿಲ್ಲ. ಆದರೆ ಸಂಶೋಧನಾ ಟಿಪ್ಪಣಿಗಳ ಪ್ರಕಾರ ಅವಳ ವಿಶ್ವರೂಪವು ಈ 32 ರೂಪಗಳನ್ನು ಒಳಗೊಂಡದ್ದಾಗಿಯೇ ಇತ್ತು. ನಾವು ಮಾನವರಿಗೆ 32 ಹಲ್ಲುಗಳಿವೆ, 14 ಲೋಕಗಳಿವೆ ಎಂದು ಹೇಳುವಂತೆ ಈ 32 ಕೂಡ ಒಂದು ಪೂರ್ಣಾಂಕ ಹಾಗೂ ಪವಿತ್ರ ಸಂಖ್ಯೆಯಾಗಿತ್ತು. ಅವಳು ಈ 32 ನಾಮಾವಳಿಗಳೊಂದಿಗೆ ಇದ್ದಳು ಮತ್ತು ಪೂರ್ವಜರು ಅವಳನ್ನು ಈ ರೀತಿಯಲ್ಲೇ ಪೂಜಿಸುತ್ತಿದ್ದರು ಎಂಬುದೇ ಸಂಶೋಧನೆಯ ಸಾರಾಂಶ. ಇಲ್ಲಿ ಒಂದು ಪ್ರಶ್ನೆ ಉದಯಿಸಬಹುದು: 32 ರೂಪಗಳು ಹೇಗೆ ಸಾಧ್ಯ? ಅವಳು ಆದಿಶಕ್ತಿ ಎಂಬ ನಾಮವನ್ನು ಹೊಂದಿರುವಾಗ ಈ ಭೂಮಿಯ ಮೊದಲ ಕಾವಲು ದೇವತೆಯೂ ಅವಳೇ, ಈ ಭೂಮಿಯನ್ನು ರಕ್ಷಿಸಲು ಅವತಾರ ಮಾಡಿದವಳು ಅವಳೇ. ಯಾವುದೇ ಕಾರ್ಯವನ್ನು ಮಾಡಬೇಕಾದರೂ ಮೊದಲು ಅವಳನ್ನು ಪೂಜಿಸಿದ ನಂತರವೇ ಇತರ ಕಾರ್ಯಗಳನ್ನು ಆರಂಭಿಸಬೇಕು ಎಂಬ ಧರ್ಮವೊಂದು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಉದಾಹರಣೆಗೆ, ಇಂದಿಗೂ ನಾವು ಯಾವುದೇ ಕಾರ್ಯವನ್ನು ಆರಂಭಿಸುವಾಗ ಮೊದಲು ಏನು ಮಾಡುತ್ತೇವೆ? ಮಂಜಳಿನಿಂದ ಮಾಡಿದ ಪಿಲ್ಲಯ್ಯಾರನ್ನು ಸ್ಥಾಪಿಸಿ ಶ್ರೀ ವಿನಾಯಕನನ್ನು ಪೂಜಿಸಿದ ನಂತರವೇ ಆ ಕಾರ್ಯವನ್ನು ಮುಂದುವರಿಸುತ್ತೇವೆ. ಅದೇ ರೀತಿ ಪ್ರಾಚೀನ ಯುಗಗಳಲ್ಲಿ ಯಾವುದೇ ಕಾರ್ಯವನ್ನು ಕೈಗೊಳ್ಳಬೇಕಾದರೂ ಮೊದಲು ಈ ಅಮ್ಮನನ್ನು ಆಮಂತ್ರಿಸಿ ಪೂಜಿಸಿ ಅವಳಿಗೆ ನೈವೇದ್ಯ ಅರ್ಪಿಸಿ ಅವಳ ಅನುಮತಿ ಪಡೆದ ನಂತರವೇ ಇತರ ಕಾರ್ಯಗಳನ್ನು ಮಾಡುತ್ತಿದ್ದರೆಂದು ಪುರಾಣಗಳು ಹೇಳುತ್ತವೆ. ಆದಿಶಕ್ತಿಯಾಗಿಯೂ ಕಾವಲು ದೇವತೆಯಾಗಿಯೂ ಅವಳು ಮೊದಲ ದೇವತೆಯಾಗಿ ಪೂಜಿಸಲ್ಪಟ್ಟ ಕಾಲಘಟ್ಟಗಳು ಇದ್ದವು. ಇಂದಿಗೂ ನಮ್ಮ ಮನೆಗಳಲ್ಲಿ ಯಾವುದಾದರೂ ಶುಭ ಕಾರ್ಯ ನಡೆಯಬೇಕೆಂದರೆ ನಾವು ಮೊದಲು ನಮ್ಮ ಕುಲದೈವವನ್ನು ಪೂಜಿಸಿ ಅದರ ಅನುಮತಿ ಪಡೆದ ನಂತರವೇ ಇತರ ಪೂಜೆಗಳನ್ನು ಮಾಡುತ್ತೇವೆ. ಅದರ ನಂತರವೇ ಶ್ರೀ ವಿನಾಯಕನನ್ನು ಪೂಜಿಸುತ್ತೇವೆ. ಅದೇ ರೀತಿ ಒಂದು ಕಾಲದಲ್ಲಿ ಈ ಭೂಮಿಗೆ ತಾಯಿಯಾಗಿಯೂ ಕಾವಲು ದೇವತೆಯಾಗಿಯೂ ರಕ್ಷಕ ದೈವವಾಗಿಯೂ ಅವಳು ದೇವತೆಗಳು, ಋಷಿಗಳು ಮತ್ತು ಮಾನವರಿಂದ ಪೂಜಿಸಲ್ಪಟ್ಟಾಗ ಯಾವುದೇ ಹೋಮವಾಗಲಿ ಅಥವಾ ಶುಭ ಕಾರ್ಯವಾಗಲಿ ಮೊದಲು ಅವಳಿಗೆ ನೈವೇದ್ಯ ಅರ್ಪಿಸಿದ ನಂತರವೇ ಮುಂದುವರಿಸಲಾಗುತ್ತಿತ್ತು ಎಂದು ಪುರಾಣ ಇತಿಹಾಸ ಹೇಳುತ್ತದೆ. ಈಗ 32 ಎಂಬ ಸಂಖ್ಯೆಯ ಬಗ್ಗೆ ಮಾತನಾಡುವುದಾದರೆ, ಈ ಕಲಿಯುಗದಲ್ಲಿ ನಾವು ಮೊದಲ ಸಾಕ್ಷಿಯಾಗಿ ಮೊದಲ ದೇವತೆಯಾಗಿ ಪೂಜಿಸುತ್ತಿರುವ ಶ್ರೀ ವಿನಾಯಕನನ್ನೇ ತೆಗೆದುಕೊಂಡರು. ಅವನಿಗೂ 32 ನಾಮಾವಳಿಗಳು ಹಾಗೂ 32 ರೂಪಗಳು, ಅವತಾರಗಳು ಇದ್ದವೆಂದು ಹೇಳಲಾಗುತ್ತದೆ.
ಅವನು 32 ನಾಮಗಳನ್ನು 32 ಸ್ವರೂಪಗಳನ್ನು ಧರಿಸಿದ್ದಾನೆ. ಅದೇ ರೀತಿಯಲ್ಲಿ ನನ್ನ ಅಮ್ಮ ವಾರಾಹಿಯು 32 ರೂಪಗಳನ್ನು ಹೊಂದಿದವಳಾಗಿ 32 ಕರ್ತವ್ಯಗಳನ್ನು ನಿರ್ವಹಿಸುವ ದಿವ್ಯಶಕ್ತಿಯಾಗಿ ಪ್ರಕಾಶಿಸಿದ್ದಾಳೆ. ಈ ಸತ್ಯವನ್ನು ನಾವು ನಮ್ಮ ಸಂಶೋಧನೆಯಲ್ಲಿ ಅರಿತುಕೊಂಡಿದ್ದೇವೆ. ನಾವು ವಾರಾಹಿ ಮಾಲೆಯನ್ನು ನೋಡಿದಾಗಲೂ ಇದೇ ಕಾಣುತ್ತದೆ. ಅಲ್ಲಿ ಕೂಡ ಲೆಕ್ಕ ಹೇಗೆ ಎಂಬುದು ಸ್ಪಷ್ಟವಾಗದಿದ್ದರೂ 32 ಮಾಲೆಗಳೇ ಇವೆ. ಕೆಲವರು ಹಿಂದೆ 100 ಮಾಲೆಗಳಿದ್ದವು, ಉಳಿದವುಗಳು ನಶಿಸಿ ಹೋಗಿವೆ ಎಂದು ಕತೆಗಳು ಹೇಳುತ್ತಾರೆ. ಅದನ್ನು ಈಗ ಸಂಶೋಧಿಸುವ ಅಗತ್ಯವಿಲ್ಲ. ಆದರೆ ಇಲ್ಲಿ ಗಮನಿಸಬೇಕಾದ ವಿಷಯವೇನೆಂದರೆ ಅಲ್ಲಿಯೂ 32 ಎಂಬ ಸಂಖ್ಯೆ ಸ್ಪಷ್ಟವಾಗಿ ಕಾಣುತ್ತದೆ. ಇದು ಸಹ 32 ರೂಪಗಳು ಇದ್ದವೆಂಬುದಕ್ಕೆ ಒಂದು ಸಾಕ್ಷಿಯೆಂದು ನಾವು ತೆಗೆದುಕೊಳ್ಳಬಹುದು. ಆದ್ದರಿಂದ ಅಮ್ಮ ವಾರಾಹಿಯನ್ನು ಕೇವಲ 8 ರೂಪಗಳಿಗೆ ಮಾತ್ರ ಸೀಮಿತಗೊಳಿಸಬಾರದು. ಅವಳಿಗೆ 32 ನಾಮಾವಳಿಗಳು ಇವೆ, 32 ರೂಪಗಳು ಇವೆ, 32 ಯಂತ್ರಗಳು ಇವೆ ಮತ್ತು 32 ವಿಧದ ತಂತ್ರೋಪಾಯಗಳ ಮೂಲಕ ಅವಳನ್ನು ಆವಾಹನ ಮಾಡಿ ಜಪ ಮತ್ತು ಪೂಜೆಗಳನ್ನು ಮಾಡಬಹುದು. ಆದಿಶಕ್ತಿಯಾಗಿಯೂ ಮೊದಲ ದೇವತೆಯಾಗಿಯೂ ನಮ್ಮನ್ನು ಕಾಪಾಡುವ ದೈವಿಯಾಗಿಯೂ ಇರುವ ಈ ಅಮ್ಮ 32 ರೂಪಗಳನ್ನು ಧರಿಸಿದ್ದಾಳೆ. ಅವನ ವಿಶ್ವರೂಪವು ಈ 32 ರೂಪಗಳ ಶಕ್ತಿಗಳನ್ನು ಒಂದಾಗಿ ಏಕೀಕರಿಸಿದ ಮಹಾಸ್ವರೂಪವಾಗಿದೆ. ಅವಳು 64 ಕೈಗಳು ಮತ್ತು 64 ಕಣ್ಣುಗಳನ್ನು ಹೊಂದಿದ್ದು, ಆ 64 ಕೈಗಳಲ್ಲಿಯೂ ಎಲ್ಲಾ ಐಶ್ವರ್ಯಗಳನ್ನು ಒಂದೊಂದಾಗಿ ಧರಿಸಿಕೊಂಡು ಆಕಾಶಕ್ಕೂ ಭೂಮಿಗೂ ಮೀರಿಸಿ ಎತ್ತರವಾಗಿ ನಿಂತಿರುವ ವಿಶ್ವರೂಪಧಾರಿಣಿಯಾಗಿ ವಿರಾಜಿಸುತ್ತಾಳೆ ಎಂದು ಸಂಶೋಧನಾ ದರ್ಶನ ಹೇಳುತ್ತದೆ. ಎಲ್ಲರಿಗೂ ಈ ಅಮ್ಮನ ದಿವ್ಯ ದರ್ಶನ ಲಭಿಸಲಿ ಎಂದು ಪ್ರಾರ್ಥಿಸೋಣ. ಅಮ್ಮನ ಕೃಪೆಯಿಂದ ಸಮೃದ್ಧ ಜೀವನವನ್ನು ನಡೆಸುವ ಭಾಗ್ಯ ಎಲ್ಲರಿಗೂ ದೊರಕಲಿ. ಅಮ್ಮನ ಚಿನ್ನದ ಪದಗಳನ್ನು ಸ್ಪರ್ಶಿಸಿ